ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇದು ವೆನೆಸ್ಡೇ ವ್ಲಾಗ್ ಅದ. ಸೊ ಇವತ್ತು ನಂದು ಏಕಾದಶಿ ಇತ್ತು ಅಂತ ನನ್ನ ಹಸ್ಬೆಂಡಿಗೆ ಲಂಚ್ ರೆಡಿ ಮಾಡ್ಲಿಕತ್ತಿದ್ದೆ. ಅವ್ರು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದರು. ಆಲ್ರೆಡಿ ಒಂದು ಸ್ವಲ್ಪ ಹೆಸರು ಕಾಳು ಉಳಿದಿದ್ದು ರೀ, ಮೊಳಕೆ ಕಾಳು. ಅದೇ ಹಾಕಿ ಪಲ್ಯ ಮಾಡ್ಲಿಕತ್ತೀನಿ. ಒಂದು ಆನಿಯನ್ ಹಾಕೀನಿ, ಒಂದು ಟೊಮ್ಯಾಟೊ ಹಾಕ್ಕೊಂಡೀನಿ. ಅದ್ರೊಳಗೆ ಒಂದು ಸ್ವಲ್ಪ ಖಾರದ ಪುಡಿ, ಮಸಾಲ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಹೆಸರು ಕಾಳು ಹಾಕ್ಕೊಂಡಿದ್ದೆ, ಮೊಳಕೆ ಬಂದಿದ್ದು. ಇದು ಪಲ್ಯಕ್ಕೆ ಮಾಡಿದೆ ರೀ. ಪಲ್ಯ ಮಾಡೋದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ಏನಾರು ಮಾಡ್ಕೊಂಡ್ರಾಯ್ತು. ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತೀನಿ ಅಂತ ಅಂದಿದ್ರು. ದೋಸೆ ಬ್ಯಾಟರ್ ಇತ್ತಲ್ಲ, ಅದೇ ದೋಸೆ ಬ್ಯಾಟ್ರ್ ಯೂಸ್ ಮಾಡಿ ನನ್ನ ಹಸ್ಬೆಂಡಿಗೆ ದೋಸೆ ಹಾಕ್ಕೊಟ್ಟೆ. ಅದ್ವೈತಿಗೂ ಅದೇ ತಿನ್ನಿಸ್ದೆ ರೀ. ಆಮೇಲೆ ದೋಸೆಗೆ ಅದ್ವೈತಿಗೆ ಕರ್ಡ್ ಭಾಳ ತಣ್ಣಗಿತ್ತು, ಫ್ರಿಶ್ನಾಗಿತ್ತು ಅಂತ ಬ್ಯಾಳೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸಪ್ಪನ ಬ್ಯಾಳೆ ಒಗ್ಗರಣೆ ಆಲ್ರೆಡಿ ಕುಕ್ಕರ್ ವಿಸಿಲ್ ಆಗಿತ್ತು. ಅದ್ರಾಗ ಒಂದು 2 ಹಸಿಮೆಣ್ಸಿನ್ಕಾಯಿ ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಬ್ಯಾಳೆ ಒಗ್ಗರಣೆ ಹಾಕಿ ದೋಸೆಗೆ ಅದೇ ಹಚ್ಚಿ ತಿನ್ನಿಸ್ಬಿಟ್ಟೆ ಅವನಿಗೆ. ಬ್ಯಾಳೆ ಕುದ್ದು ರೆಡಿ ಆಗತ್ತನ ಲಂಚಿಗೆ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಚಪಾತಿ ಮಾಡ್ಕೊಂಡೆ ರೀ. ಆಲ್ರೆಡಿ ಹಿಟ್ಟು ನಾದಿಟ್ಟಿದ್ದೆ. ಅದಿಷ್ಟೆಲ್ಲ ಆದಮೇಲೆ ನನ್ನ ಹಸ್ಬೆಂಡಿಗೆ ಲಂಚ್ ರೆಡಿ ಮಾಡಿಕೊಟ್ಟೆ ಬಾಕ್ಸು. ಅದಾದಮೇಲೆ ಪೂಜೆ ಮಾಡಿಕೊಂಡೆ. ಆಷಾಢ ಏಕಾದಶಿ ಇತ್ತು, ದೊಡ್ಡ ಏಕಾದಶಿ. ಪೂಜೆ ಮಾಡೋದಾಯ್ತಂತ ಎಲ್ಲ ದೇವ್ರ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊಂಡೆ ರೀ. ಅದ್ವೈತಿಗೂ ಉತ್ತಪ್ಪ ಥರ ಒಂದು ಸ್ವಲ್ಪ ದಪ್ಪ ದೋಸೆ ಹಾಕ್ಕೊಟ್ಟೆ. ಅದಾದಮೇಲೆ ಹಸ್ಬೆಂಡಿಗೂ ದೋಸೆ ಹಾಕ್ಕೊಟ್ಟೆ ರೀ. ಇವತ್ತು ಚಟ್ನಿ ಪಲ್ಯ ಏನು ಮಾಡ್ಲಿಕ್ಕೆ ಹೋಗಿಲ್ಲ ದೋಸೆ ಹಾಕ್ಕೊಂಡು. ಅದಾದಮೇಲೆ ಒಂದು ಸ್ವಲ್ಪ ಬೆಂದಿರುತ್ತಲ್ಲ ರೀ, ಬೆಂದಿದ್ದಾದ್ಮೇಲೆ ಅದ್ರ ಮೇಲೆ ಒಂದು 2 ಸ್ಪೂನ್ಸ್ ತುಪ್ಪ ಹಚ್ಚಿ ಮೇಲೆ ಚಟ್ನಿ ಪುಡಿ ಇತ್ತು, ಪುಟಾಣಿ ಪುಡಿ ಅಂತ ಹೇಳ್ತೀವಲ್ಲ, ಪುಟಾಣಿದು ಹಿಂಡಿ ಕೊಬ್ಬರಿ ಹಾಕಿದ್ದು, ಅದು ಹಾಕಿ ಕೊಟ್ಬಿಟ್ಟೆ. ಯಾಕೆ ಮಾರ್ನಿಂಗ್ ಟೈಮ್ ಇರಲಿಲ್ಲ ರೀ, ಆಫೀಸ್ದು ಆಲ್ರೆಡಿ ಟೈಮ್ ಆಗಿತ್ತು. ಪಲ್ಯ ಮಾಡೋ ಥರ ಪಲ್ಯ ಆಲ್ರೆಡಿ ಲಂಚಿಗೆ ಹಾಕಿದ್ದೆ ಅವ್ರಿಗೆ, ಕಾಳು ಪಲ್ಯ. ಮತ್ತು ಈಗ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೋತ ಕೂತ್ರೆ ಲೇಟ್ ಆಗ್ತದೆ ಅಂತ ಇದೇ ಥರ ಒಂದು 3 ದೋಸೆ ಹಾಕಿ ತುಪ್ಪ ಹಾಕಿ ಮೇಲೆ ಚಟ್ನಿ ಪುಡಿ ಸ್ಪ್ರಿಂಕಲ್ ಮಾಡಿ ಕೊಟ್ಟೆ ರೀ. ಟೇಸ್ಟ್ ಚಲೋ ಬರ್ತದೆ, ಚಲೋ ಆಗಿತ್ತು ರೀ ದೋಸೆ. ಅದಾದಮೇಲೆ ನಾನು ಹಣ್ಣಿತ್ತು, ಆಲ್ರೆಡಿ ಪಪಾಯ ಹಣ್ಣಿತ್ತು ಮನ್ಯಾಗ, ಅದೇ ಕಟ್ ಮಾಡಿಕೊಂಡು ತಿಂದು ಆಫೀಸಿಗೆ ಹೊರಟೆ. ಮಧ್ಯಾಹ್ನ ಮತ್ತು ಫ್ರೂಟ್ ಬೌಲ್ ತಿಂದಿದ್ದೆ ರೀ. ರಾತ್ರಿ ಹಾಲು ಹಣ್ಣು ತಿಂದು ಮಲ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.